ಈ ಕುಂದೂರು ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನ ಪುತ್ಥಳಿಯನ್ನು ಅನಾವರಣ ಮಾಡಿ ಪೂಜ್ಯರ ನೇತೃತ್ವದಲ್ಲಿ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿ ನೇತೃತ್ವದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯಮಾನ್ಯರೇ, ಇದರ ಸಮಸ್ತ ಹಿರಿಕೆಯ ಶರಣೆ ತಾಯಂದಿರೆ ಮಾಧ್ಯಮ ಸ್ನೇಹಿತ ತಮ್ಮೆಲ್ಲರಿಗೂ ಶರಣಾಗ್ತದೆ. ನಾನು ಭಾಷಣ ಮಾಡೋಕ್ಕೆ ಹೋಗಲ್ಲ, ಭಾಷಣ ಮಾಡೋದೆಲ್ಲ ಅವಕಾಶ ಕೊಟ್ಬಿಡೋದು. ನಾವು ಗುರು ಆಶೀರ್ವಾದ ಕೇಳಬೇಕು, ಅವ್ರ ಮಾರ್ಗದರ್ಶನ ನಡೀಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ. ಬಂದಾಗ ಸ್ವಲ್ಪ ನನಗೂ ಬೇಸಾಗಿತ್ತು. ಏನಪ್ಪ ಇಲ್ಲಿ ಗ್ರಾಮದ ಎಲ್ಲ ಯುವಕರು ಎಲ್ಲ ಜಾತ್ಯಾತೀತವಾಗಿ ಪಕ್ಷಾತಿ ಸೇರಿಕೊಂಡು ಒಳ್ಳೆ ಸರ್ಕಲ್, ಕುಂದೂರು ಸರ್ಕಲಲ್ಲಿ ಒಳ್ಳೆ ಪ್ರತಿಯೊಂದನ್ನು ಬಸವಣ್ಣ ಪುತ್ಥಳಿ ಅನಾವರಣ ಮಾಡಿದರೆ ವೇದಿಕೆಯನ್ನು ಭಾಳ ಚೆನ್ನಾಗಿ ಹಾಕ್ಯಾರೆ. ಮಳೆನೂ ಇಲ್ಲ, ಡ್ಯಾಮ್ನಲ್ಲಿ ನೀರು ಇಲ್ಲ, ಕುರ್ಚಿ ಅಂತೂ ಭಾಳ ಅದಾವೆ, ಎಲ್ಲ ಕುರ್ಚಿ ತುಂಬಿರ್ತವೆ ಅಂತ ಭಾವಿಸ್ಕೊಂಡೇ ಇದ್ವಿ. ಅದು ಮೊದಲು ಸ್ವಲ್ಪ ಕುರ್ಚಿ ಖಾಲಿ ಇದ್ದು ಗುರು ಸಹ ಬೇಸರ ವ್ಯಕ್ತಪಡಿಸಿದ್ದು ನಾನು ವ್ಯಕ್ತಪಡಿಸಿದೆ. ಈಗ ಕುರ್ಚಿ ಎಲ್ಲ ಫುಲ್ ಆಗೈತೆ. ಈಗ ಹಿಂದ್ಗಡೆ ನಿಂತಿರೋರೆಲ್ಲ ಬಂದು ಕೂತ್ಬಿಟ್ರೆ ಕುರ್ಚಿ ಯಾರಿಗೂ ಸಿಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಧನ್ಯವಾದ. ಯಾಕೆ ಅನ್ಸೋದಂದರೆ ಹೊರಗಿಂದ ಬಂದಂಥ ಗಣ್ಯರು ಕೂತಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಎಲ್ಲರೂ ನಿಂತ್ಕೊಂಡು ಪ್ರೋತ್ಸಾಹ ಕೊಡೋದು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಕೆ ಪಟ್ಟು ನಾನು ವಿನಂತಿ ಮಾಡಿದ್ರೆ ಇಷ್ಟೇ, ಇವತ್ತು ನೀವು ಪತ್ರಿಕೆಯಲ್ಲಿ 4 ವಚನಗಳನ್ನ ಬಸವಣ್ಣ ವಚನಗಳನ್ನ ಪತ್ರಿಕೆ ಪ್ರಿಂಟ್ ಮಾಡಿ ಕೊಟ್ಟಿದ್ದೀರ. ಇವು 4ನ್ನು ನಮ್ಮ ಜೀವನದಲ್ಲಿ ನನ್ನಾಗೆ ನೀವೆಲ್ಲ ಅಳವಡಿಸಿದ್ರೆ ಯಾವ ವಚನಕಾರರು ಬೇಕಿಲ್ಲ, ಯಾರೂ ಬೇಕಿಲ್ಲ. ಇದಷ್ಟೇ, ಇದನ್ನು ನಡ್ಕೊಂಡ್ರೆ ಮಾತ್ರ ನಾವಿವತ್ತು ಪುತ್ಥಳಿ ಅನಾವರಣ ಮಾಡೋಕ್ಕೆ ಗುರು ಕರ್ಸಿದ್ದಕ್ಕೆ ನಾವು ಸೇರಿಕೊಂಡು ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ನಾವು ಆದಷ್ಟು ಪ್ರಾಮಾಣಿಕದ ಪ್ರಯತ್ನವನ್ನು ಮಾಡೋಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಪಂಡಿತಾರಾಧ್ಯನ ಕರ್ಸಿ ಇವತ್ತು ಉದ್ಘಾಟನೆ ಮಾಡಿದ. ನಿಜವಾಗೂ ಇದು ಬಹಳ ಎಷ್ಟು ಶ್ಲಾಘನೆ ಮಾಡಿದ ಕಮ್ಮಿ. ಕಾರಣ ಯಾಕೆ ಏನಂದ್ರೆ ಪಂಡಿತಾರಾಧ್ಯರು ತದ್ರೂಪಿ ನಮ್ಮ ನಂದಕುಮಾರ್ ಬಸವಣ್ಣನ ಪುತ್ಥಳಿಯಲ್ಲಿ ಅನಾವರಣ ಮಾಡಿದರೆ ತದ್ರೂಪಿಯಾಗಿ ಬಸವಣ್ಣ ತತ್ವ ಜೀವನದಲ್ಲಿ ಯಾರು ಅಳಿಸಿದ್ರೆ ಅದು ಪಂಡಿತಾರಾಧ್ಯ ಶ್ರೀಗಳು. ಇವತ್ತು ಅವರಿಂದ ಖರ್ಚು ಉದ್ಘಾಟನೆ ಮಾಡೋದು ಭಾಳ ಸಂತೋಷದ ವಿಷಯ ಅಂತಕ್ಕಂಥ ಮಾತನಾಡಿಸೋದು. ನೀವು ಅವ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಆಗ್ತಾ ಇದೆ. ಅದಕ್ಕೊಂದು ಅಷ್ಟೇ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಶ್ರೀಗಳವರು ಕೋವಿಡ್ ಅವಧಿಯನ್ನು ಬೇಡ್ತಾರೆ. ಉಳಿದ ಎಲ್ಲ ಅವಧಿ ಹಿಂದಿನ ವರ್ಷಗಳಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 31 ತಾಲೂಕು ಜಿಲ್ಲಾ ಕೇಂದ್ರಕ್ಕೂ ಸಹ ಹೋಗಿಬಿಟ್ಟು ಮತ್ತೆ ಕಲ್ಯಾಣ ಅಂತ ಕಾರ್ಯಕ್ರಮವನ್ನು ಆ ಭಾಗದ ಎಲ್ಲ ಜನರಿಗೂ ಸಹ ಪರಿಚಯ ಮಾಡಿಕೊಂಡಿದ್ದಾರೆ. ಇಡೀ ನಮ್ಮ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಪರಿಚಯ ಮತ್ತೆ ಕಲ್ಯಾಣ ಅಂತ ಕಾರ್ಯಕ್ರಮ ಬಸವಣ್ಣ ಹೆಂಗಿದ್ದ ಅವರ ಪ್ರತಿರೂಪ, ಅವನ ಇತಿಹಾಸವನ್ನು, ಈ ದೇಶ ಇತಿಹಾಸವನ್ನು, ಅವನ ಉದ್ದೇಶವನ್ನು ಇರತಕ್ಕಂಥ ಕೆಲಸವನ್ನು ಪೂಜ್ಯರು ಮಾಡಿದರು. ಸುಮ್ಮನೆ ಹೋಗಿ ವೇದಿಕೆ ಆಗಿದ್ದೀವಿ, ಭಾಷಣ ಕಾರ್ಯಕ್ರಮ ಮಾಡಿದರು. ಎಲ್ಲಿ 31 ಜಿಲ್ಲೆಗಳು ಹೋದರೂ ಸಹ ಬೆಳಗ್ಗೆ 10 ಗಂಟೆಗೆ ಇಡೀ ಊರಲ್ಲಿ ಪಾದಯಾತ್ರೆ. ಆಮೇಲೆ 11 ಗಂಟೆಯಿಂದ 1 ಗಂಟೆವರೆಗೂ ವೇದಿಕೆಯಲ್ಲಿ ಸಂವಾದ, ಜನರ ಜೊತೆಗೆ ಸಾರ್ವಜನಿಕ ಸಂವಾದ. ಬಸವರ ಬಗ್ಗೆ ಏನು ಕೇಳಬೇಕು, ಏನು ಮಾತಾಡಬೇಕು ಅಂತಕ್ಕಂಥ ಎಲ್ಲ ಇವುಗಳಂತೂ ಅದು ತಾಯಿಗಳು ಭಾಳ ಚಾಲುಕರಿದ್ದರು. ಅವ್ರನ್ನ ಸಂವಾದದಲ್ಲಿ ಅವರೆಲ್ಲರಿಗೂ ಸಮರ್ಪಕವಾದ ಉತ್ತರವನ್ನು ಕೊಟ್ಟು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ಸಾರ್ವಜನಿಕ ಸಭೆ. ಆ ಸಾರ್ವಜನಿಕ ಸಭೆಯಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರುಗಳ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆಯನ್ನು ಮಾಡಿದರೆ ಅಷ್ಟೇ ಅಲ್ಲ, ರಾತ್ರಿ 8 ಗಂಟೆಯಿಂದ ಅವರು ಬರೆದಂಥ ಅವ್ರು ರಚಿಸಿದಂಥ ನಾಟಕಗಳನ್ನು ಸಹ ಪ್ರದರ್ಶನ ಮಾಡ್ತಾರೆ. ಅದರಲ್ಲಿ ಜಂಗಮ ಜಡಿಗತ್ತೆ ಇರುವುದು ಎಲ್ಲ ಗೋಸ್ಕರ ಮಾಡಿದ್ರು. ಈ ರೀತಿ ಎಲ್ಲ 31 ಜಿಲ್ಲೆಗಳಲ್ಲೂ ಸಹ ಬಸವಣ್ಣನ ಪ್ರಚಾರವನ್ನು ಪ್ರತಿಪಾದಿಸ್ತಕ್ಕಂಥ ಗುರುಗಳು ಪಂಡಿತಾರಾಧ್ಯ ಶ್ರೀಗಳು ಅಂತಕ್ಕಂಥ ಮಾತನಾಡಿ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ, ಇಡೀ ಭಾರತ ದೇಶ ಸುಮಾರು 30 ರಾಜ್ಯಗಳಿಗೆ ಹೋಗಿ, ನಾನು ಈಗ ಹೇಳಿದ್ದು ಜಿಲ್ಲೆ, ಇಡೀ ದೇಶದ 30 ರಾಜ್ಯಗಳಿಗೆ ಹೋಗಿ ಅಲ್ಲೂ ಸಹ ಪ್ರಚಾರವನ್ನು ಅವರು ಕೈಗೊಂಡಿದ್ದಾರೆ. ಅದನ್ನು ನೃತ್ಯ ರೂಪದ ಮೂಲಕ
ಕನ್ನಡ ಭಾಷೆಯನ್ನು ಆಯಾ ಹಿಂದಿಗೆ, ಉರ್ದುಗೆ, ತಮಿಳಿಗೆ, ಬಂಗಾಳಿಗೆ ತರ್ಜಿ ಮಾಡಿ ಅಲ್ಲಿಯೂ ಸಹ ಗುಪ್ತ ರೂಪದ ಮೂಲಕ ಬಸವಣ್ಣರ ವಿಚಾರಧಾರೆಗಳನ್ನು ಇಡೀ ದೇಶಕ್ಕೆ ಹಂಚಿದಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೂ ಸಹ ಬಸವಣ್ಣ ತತ್ವ ಪರಿಚಯ ಮಾಡುವಂಥ ವ್ಯಕ್ತಿ ಯಾರಾಗಿದ್ದು ಅದು ಈ ವೇದಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀ ಪಂಡಿತಾರ್ಯ ಶಿವಾಚಾರ್ಯ ಮಾಸ್ತರು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಅವೆಲ್ಲರ ಕಾಶ ಅವರಿಂದ ಉದ್ಘಾಟನೆ ಮಾಡೋದಕ್ಕೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಗ್ರಾಮದ ಸಾಕಷ್ಟು ಎಲ್ಲರಿಗೂ ಸಹ ಅಭಿನಂದಿಸಿ ಪೂಜ್ಯರ ಮಾತನ್ನು ಆಶೀರ್ವಚನ ಕೇಳೋಣ ಅಂತ ಹೇಳಿ ವಿನಂತಿ ಮಾಡ್ಕೊಂಡು ನನಗೂ ಸಹ ಅವಕಾಶ ಕೊಡುತ್ತದೆ. ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಬರೀ ನಮ್ಮ ಬಸವಣ್ಣಂದು ಒಂದು ಮೂರ್ತಿ ಇನಾಗ್ರೇಷನ್ ಅಂತ ಅಂದ್ಕೊಂಡಿದ್ವಿ. ಇಷ್ಟೆಲ್ಲ ಗ್ರಾಮಸ್ಥರು ಬಂದರು ಅಂತ ಭಾಳ ಖುಷಿ ಪಟ್ಟಿವಿ. ಆಮೇಲೆ ನಮ್ಮ ಕುಂದೂರು ಎಲ್ಲ ಗ್ರಾಮಸ್ಥರಿಗೆ ನಮಸ್ಕಾರ, ನಮ್ಮ ಆಂಜನೇಯ ಸ್ವಾಮಿ ಭಕ್ತರು ಎಲ್ಲರಿಗೆ ನಮಸ್ಕಾರ. ಈಗ ನಾವು ಈ ಕುಂದೂರು ಆಂಜನೇಯ ಸ್ವಾಮಿ ಗುಡಿಗೆ ಬಂದಾಗ ಏನು ನೆನಪಾಗ್ತದಂದರೆ, ನಾವೆಲ್ಲ ಅನ್ಕೊಂತೀವಿ ಅದು ನಾವು ಸ್ವಂತಾಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಆದರೆ ಸತ್ಯನಲ್ಲಿ ದೇವರೇ ನಮ್ಮನ್ನು ಕರೀತಾರೆ ದೇವಸ್ಥಾನಕ್ಕೆ. ಆಮೇಲೆ ಇದು ಇಲ್ಲಿ ಯಾಕೆ ಹೇಳ್ತಿದ್ದೀನಂದರೆ, ಈಗ ನಾವು ನಮ್ಮ ಕೈ ಮೇಲೆ ಹಾಕೊಂಡಿರೋ ಜಾಗ ಏನೈತಿ ಇದನ್ನು ನಮ್ಮ ಕುಂದೂರು ಆಂಜನೇಯ ಸ್ವಾಮಿ ದೇವ್ರೆ. ನಮ್ಮ ದೋಸ್ತ ಒಬ್ಬನು ಕೊಟ್ಟಿದ್ದ ಮೊನ್ನೆ, ಒಂದು ವಾರದಲ್ಲಿ ಆಂಜನೇಯ ಸ್ವಾಮಿ ನಮಗೆ ಕರೆದುಬಿಟ್ಟೇನೆ. ಸೊ ಹಿಂಗೆ ಭಾಳ ಸಂತೋಷ ಆಯ್ತು ನಮಗೆ ನಮ್ಮ ಆಂಜನೇಯ ಸ್ವಾಮಿದು ಆಶೀರ್ವಾದ ಪಡ್ಕೊಂಡು, ಆಮೇಲೆ ನಿಮ್ಮೆಲ್ಲರ ಗ್ರಾಮಸ್ಥರು ಸಮಾಜದ ಆಶೀರ್ವಾದ ಪಡ್ಕೊಂಡು, ಆಮೇಲೆ ನಾವು ಬಂದಾಗ ಯಾವ್ದಾರ ಗುಡಿಗೆ ಹೋದಾಗ ನಮ್ಮ ಅಜ್ಜರು ಒಂದು ಅವ್ರದ್ದು ದರ್ಶನ ಪಡ್ಕೊಂಡಂಗೆ ಆಗ್ತದೆ. ಅದಕ್ಕೆ ನಾವು ಬಂದಾಗ ಹಿಂಗಡೆ ಎಲ್ಲ ಸಮುದಾಯ ಭವನ ತೋರಿಸಿದ್ರು. ಸಮುದಾಯ ಭವನಲ್ಲಿ ಹೇಳಿದ್ರು ಈ ಶಂಕುಸ್ಥಾಪನೆ ಮಾಡೋಕ್ಕೆಲ್ಲ ಶಾಮನೂರು ಶಿವಶಂಕರಪ್ಪರು ಬಂದಿದ್ರು ಅಂತ. ಆಮೇಲೆ ಅದೇ ನೆನಪಾಗ್ತತಿ. ಅದು ನಮ್ದು ಶಾಮನೂರು ಅವ್ರದ್ದು 1 ವರ್ಷ 5 ವರ್ಷದ ಸಂಬಂಧ ಅಲ್ಲ, ಒಂದು 30-50 ವರ್ಷದ ಸಂಬಂಧ ನಾವು ಬೆಳೆಸ್ಕೊಂತ ಬಂದೀವಿ ಎಲ್ಲ ಸಮಾಜದ ಜೊತೆ, ಎಲ್ಲ ಜನರ ಜೊತೆ. ಅದಕ್ಕೆ ನಾವು ಸದಾ ಹಂಗೆ ಇದ್ದೇ ಇರ್ತೀವಿ. ಆಮೇಲೆ ಏನಾರ ಕೆಲಸಗಳಿದ್ರೆ, ಹೀಗೆ ನಾವು ನಮ್ಮ ರೇಣುಚಾರಿ ಅವರು ಹೇಳ್ತಿದ್ರು ಏನೆಲ್ಲ ಕೆಲಸಗಳಿದ್ದಾವೆ ಅವರು ಗೌಡ್ರು ಜೊತೆಗೆ ಒಯ್ತೀರಿ ಅಂತ. ನಮಗೂ ಭಾಳ ಖುಷಿ ಆಯಿತು. ಮೊನ್ನೆ ಹೊನ್ನಾಳಿ ಕಾರ್ಯಕ್ರಮಗಳಲ್ಲಿ ಇಬ್ಬರು ಚೂರು ಅಣ್ಣ ತಮ್ಮರಾಗೇನೆ ಕಾಣ್ತಿದ್ದೀರ. ಅದಕ್ಕೆ ಹಿಂಗೆ ಸದಾ ಏನಾರ ಅಲ್ಲಿ ಜೊತೆಗೆ ಊರನ್ನು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಅದು ಮುಂದೆ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಉತ್ತಮವಾಗಿ ಕೆಲಸವನ್ನು ಮಾಡಿತ್ತು. ಇವತ್ತು ಕುಂದೂರು ಗ್ರಾಮದಲ್ಲಿ ಬಹಳ ದೊಡ್ಡ ಗ್ರಾಮ ಆಗಿದ್ದು ಸಹ ಗ್ರಾಮ ಪಂಚಾಯತ್ ನಿರ್ಣಯವನ್ನು ಮಾಡಿ ಕುಂದೂರು ಗ್ರಾಮದ ಯುವ ಮುಖಂಡರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇಲ್ಲಿ ಪ್ರಸಿದ್ಧವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ, ಬೀರ್ಲಿಂಗೇಶ್ವರ, ತಾಯಿ ಮಾರಿಕಾಂಬ ಮತ್ತು ದುರ್ಗಾಂಬಿಕೆ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ, ಅನೇಕ ದೇವಸ್ಥಾನಗಳಿವೆ. ಕುಂದೂರು ಗ್ರಾಮದಲ್ಲಿ ಯುವಕರು ಪಕ್ಷಾತೀತವಾಗಿ ಹಿರಿಯರ ಸಹಕಾರ ಮಾರ್ಗದರ್ಶನದಿಂದ ಆ ಒಂದು ಸರ್ಕಲ್ ಬಹಳಷ್ಟು ಜನರು ಹೋಗಿ ಬರ್ತಕ್ಕಂಥ ವೃತ್ತದಲ್ಲಿ ಸುಂದರವಾದ ಬಸವಣ್ಣನ ಪುತ್ಥಳಿಯನ್ನು ಇವತ್ತು ಅನಾವರಣ ಮಾಡಿಸಿದೆ. ನಾನು ನಮ್ಮೆಲ್ಲ ಯುವ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಹಿರಿಯರ ಸಹಕಾರ ಬೇಕು. ಹಳೆಬೇರು ಹೊಸ ಚಿಗುರು ಸೇರಿದ್ರೆ ಮನಸ್ಸು ಹೋಗೋದು. ಹಿರಿಯರ ಸಹಕಾರನ ಪಡಿತೀವಿ. ಒಂದು ನಾನು ವಿನಂತಿಯನ್ನು ಮಾಡ್ತೀನಿ, ಆ ಪುತ್ಥಳಿ ಇವತ್ತು ಗುರುಗಳು ಅನಾವರಣ ಮಾಡಿದೆ ಅವರ ಅಂಗುಸ್ತಾಸೆಯಿಂದ. ಆ ಪುತ್ಥಳಿಯನ್ನು ಪ್ರತಿ ದಿವಸ ಯಾವ ರೀತಿ ನೀವು ಆಸಕ್ತಿಯಿಂದ ಪುತ್ಥಳಿಯನ್ನು ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಸಿದ್ವಿ. ಅದನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸ್ತಾಯಿದ್ರೆ ಧೂಳು ಮತ್ತೊಂದಾಗಿ, ಯಾಕಂದರೆ ಭಾಳ ಚೆನ್ನಾಗಿದೆ, ಸುಂದರವಾಗಿ ನಂದಿಕೋ ಪುತ್ಥಳಿ ನಿರ್ಮಿಸಿದೆ. ಅದನ್ನು ಸ್ವಚ್ಛಗೊಳಿಸಿ ಪ್ರತಿ ದಿವಸ ಗೌರವವನ್ನು ಸಮರ್ಪಣೆ ಮಾಡಬೇಕು. ಅಣ್ಣ ಬಸವಣ್ಣವರ ಇವತ್ತು ನಾವು ಸಾಮಾಜಿಕ ನ್ಯಾಯ ಅಂತ ಹೇಳ್ತೀವಿ. ಅಣ್ಣ ಬಸವಣ್ಣನವರು ಸಾಮಾಜಿಕ ನ್ಯಾಯದ ಅಭಿವೃದ್ಧಿ, ಸಾಮಾಜಿಕ ಅಧಿಕಾರ ಹಾಗೂ ಅವರ ಆಸ್ಥಾನದಲ್ಲಿ
ಮಹಿಳೆಯರಿಗೆ ಎಂದೇ ಗೌರವವನ್ನು ಕೊಟ್ಟದ್ದು. ಅಂತ ಬಸವಣ್ಣನವರು ಅವನ್ಯಾರವಲ್ಲಿ ಇವ ನಮ್ಮವ ಬಸವಣ್ಣನವರು ಕೇವಲ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೀಮಿತ ಅಲ್ಲ, ಎಲ್ಲ ಸಮಾಜಗಳನ್ನು ಸಾಮಾಜಿಕ ನ್ಯಾಯ ಕೊಟ್ಟಂಥ ಸಾಮಾಜಿಕ ಅಧಿಕಾರವುದು. ಬಸವಣ್ಣನ ಪುತ್ಥಳಿ ಭಾಳ ಚೆನ್ನಾಗಿ ಮೂಡಿಬಂದಿದೆ. ಹೊನ್ನಾಳಿ ಅಂತೇಳಿ 2 ಪುತ್ಥಳಿಗಳು ಶಾಂತನಗೌಡರು ನಾವು ಪಕ್ಷಾತೀತ ಭಾಳ ಜನ ಮುಖಂಡರು ಸೇರಿ ಪುತ್ಥಳಿ ಸಹ ನಿರ್ಮಾಣ ಆಗಿದೆ. ಆದಷ್ಟು ಬೇಗ ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಶಾಂತನಗೌಡರು ನಾವು ಮಾತಾಡಿದ್ದೀವಿ. ಹೊನ್ನಾಳಿಯಲ್ಲಿ ಮತ್ತು ನ್ಯಾಮತಿಯಲ್ಲಿ ಪುತ್ಥಳಿನ ಆದಷ್ಟು ಬೇಗ ಭಾಳಷ್ಟು ಹಳ್ಳಿಗಳಲ್ಲಿ ಎಲ್ಲ ಕಡೆ ಕೇಳ್ತಾರೆ, ಹೋದಲ್ಲಿ ಬಂದಲ್ಲಿ ಏನು 2 ಪುತ್ಥಳಿ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ದಾವಣಗೆರೆ ದಕ್ಷಿಣದ ಯುವಕರಾದ ಶಾಸಕರಾದ ಸಮತ್ ಶ್ಯಾಮನೂರು ಬಂದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೀನಿ. ಹೊನ್ನಾಳಿ ನ್ಯಾಮತಿಯಲ್ಲಿ ಬಸವಣ್ಣನವರ ಪುತ್ಥಳಿಗಳನ್ನು ನಾವು ಹೋದಾಗ ಎಲ್ಲ ಕಡೆ ಕೇಳ್ತಿರ್ತಾರೆ. ಅದನ್ನೇ ಶಾಂತಗೌಡರು ನಾವು ಮಾತಾಡ್ತೀವಿ. ಆದಷ್ಟು ಬೇಗ ಆ ಪುತ್ಥಳಿಯನ್ನು ಸ್ಥಾಪನೆ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ವಿನಂತಿನ ಮಾಡಿ, ಯಾಕಂದರೆ ನಮ್ಮ ಮಾತುಗಳು ಮುಖ್ಯ ಅಲ್ಲ, ಗುರುಗಳ ಆಶೀರ್ವಚನ ಭಾಳ ಮುಖ್ಯ. ಗುರುಗಳ ಆಶೀರ್ವಚನಕ್ಕೆ ತಾವೆಲ್ಲ ಕಾತುರಿಂದ ಕಾಯ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಪರಪೂಜ್ಯರಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಮುಲ್ಪಿಸ್ತಿರುವ ಗೌರವಿತ ಶಾಸಕರುಗಳಿಗೂ, ಸಮಾಜದ ಅಧ್ಯಕ್ಷಗಳಿಗೂ, ಮುಖಂಡರುಗಳಿಗೂ, ಭಾಗವಹಿಸಿದ ಸಮಸ್ತ ಗಣ್ಯಮಾನ್ಯರಿಗೂ, ಶ್ರದ್ಧೆಯ ತಾಯಂದಿರಿಗೂ, ಸಹೋದರ ಸಹೋದರಿಯರಿಗೂ, ಮಾಧ್ಯಮ ಸ್ನೇಹಿತರಿಗೂ, ಈ ಪುತ್ಥಳಿ ನಿರ್ಮಾಣ ಮಾಡೋಕ್ಕೆ ಸಂಪೂರ್ಣವಾಗಿ ಸಂಕಲ್ಪ ಮಾಡಿದ್ದ ಎಲ್ಲ ಯುವ ಮುಖಂಡರಿಗೆ ಧನ್ಯವಾದ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಶುಭವಾಗಿ ಧನ್ಯವಾದಗಳು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಮಾನಕಮಲವನ್ನು ನಮಸ್ಕರಿಸುತ್ತಾ, ಜನಪ್ರಿಯ ಶಾಸಕರಾದ ಡಿ.ಜಿ. ಶಾಸನಗೌಡ್ರೆ, ಮಾಜಿ ಸಚಿವರಾಗಿದ್ದ ಎಂ. ರೇಣುಕಾಚಾರ್ಯವರೇ, ದಾವಣಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕ ಸಮರ್ಥ ರಾಮವರವರೇ, ಶಿವಣ್ಣನವರೇ, ಗುರುಮೂರ್ತಿಯಣ್ಣನವರೇ, ವಿಶ್ವನಾಥನವರವರೇ, ಪುತ್ಥಳಿ ನಿರ್ಮಾಣ ಮಾಡ್ತಕ್ಕಂಥ ಬಸಣ್ಣವರೇ, ಎಲ್ಲ ಆಂಜಣ್ಣವರೇ, ಪತ್ರಿಕಾ ಮಾಧ್ಯಮದವರೇ, ಶರಣವರೇ, ಬಂಧುಗಳೇ, ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮದ ಬಂಧುಗಳೇ, ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯ ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನ ನಡೆಸುವ ಪುರಿ ಶ್ರೀ ಜಗಜ್ಯೋತಿ ಬಸವೇಶ್ವರರು ಜಗತ್ತು ಕಂಡ ಶ್ರೇಷ್ಠ ಸಮಾಜ ಸುಧಾರಕರು ಹಾಗೂ ಸಾಮಾಜಿಕ ಅಧಿಕಾರರು. 12ನೇ ಶತಮಾನದಲ್ಲಿ ಶ್ರೀ ಬಸವಣ್ಣನವರು ಹಾಕಿಕೊಟ್ಟ ಕಾಯಕ, ಭಕ್ತಿ, ವಚನ, ದಾಸೋಹ, ಸಮಾನತೆ ಎಂಬ ತತ್ವದಡಿಯಲ್ಲಿ ನಾವೆಲ್ಲರೂ ನಡೆದಾಗ ಮಾತ್ರ ಸುಂದರ ಹಾಗೂ ಸಮೃದ್ಧ ಸಮಾಜ ಕಟ್ಟಲು ನಿರ್ಮಾಣವಾಗುತ್ತದೆ. ಈ ನಿಟ್ಟಿನಲ್ಲಿ ಕುಂದೂರು ಗ್ರಾಮದಲ್ಲಿ ಬಸವೇಶ್ವರರ ಕಂಚಿನ ಪುತ್ಥಳಿ ಅನಾವರಣಗೊಳ್ಳುತ್ತಿರುವ ವೃತ್ತದಲ್ಲಿ ಪ್ರತಿದಿನ ಜನರು ಓಡಾಡುತ್ತಿರುವ ಮನಸ್ಸಿನಲ್ಲಿ ಬಸವಣ್ಣನವರ ಚಿಂತನೆಗಳನ್ನು ಜೀವಂತವಾಗಿ ಇಡುತ್ತವೆ. ಜೊತೆಗೆ ಬಸವಣ್ಣನವರು ಕೇವಲ ಒಂದು ವರ್ಗದ ಜಾತಿಯ ಹಾಗೂ ಧರ್ಮಕ್ಕೆ ಮಾತ್ರ ಸೀಮಿತವಾದ ವ್ಯಕ್ತಿಯಲ್ಲ, ಇಡೀ ಒಂದು ಮಾನವ ಕುಲಕ್ಕೆ ಪ್ರೇರಣೆಯಾಗಿರುವ ಒಂದು ಅದ್ಭುತ ಶಕ್ತಿ. ಬಸವಣ್ಣನವರು ಸಮಾಜ ನಿರ್ಮಾಣ ಮಾಡುವ ಕನಸು ಹೊತ್ತಿದ್ದ ಕಾಯಕ ತತ್ವಗಳನ್ನು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ತಿಳಿಸಿಕೊಟ್ಟ ಶ್ರೇಷ್ಠ ವಚನಕಾರರು. ಇಂದಿನ ಯುವ ಪೀಳಿಗೆ ಅವರ ಚಿಂತನೆಗಳನ್ನು ಪಾಲಿಸುವುದರ ಮೂಲಕ ನಾವೆಲ್ಲರೂ ಗೌರವಿಸಬೇಕು. ಈ ಒಂದು ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನನ್ನ ಕುಂದೂರು ಗ್ರಾಮದ ಶರಣ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಜೊತೆಗೆ ಬಹಳ ದಿವಸದಿಂದ ಇಲ್ಲಿ ಸಮುದಾಯ ಭವನ ನೆನೆಗುದಿತ್ತು. ಗ್ರಾಮದ ಎಲ್ಲ ಕಮಿಟಿಯ ಸದಸ್ಯರು, ಗ್ರಾಮದ ಹಿರಿಯರು ಸೇರಿ ಈಗಾಗಲೇ ತಾವು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೀರಿ. ಜೊತೆಗೆ ಈ ಒಂದು ಪುಣ್ಯದ ಕೆಲಸಕ್ಕೆ ತಾವೆಲ್ಲ ಕೈ ಜೋಡಿಸಿದ್ದೀರಿ. ಈಗಾಗಲೇ ನಮ್ಮ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ 75ನೇ ವರ್ಷ ತುಂಬಿ ಈಗ 4 ಸೆಪ್ಟೆಂಬರ್ ತಿಂಗಳಿಗೆ 76 ವರ್ಷ ಆಗ್ತದೆ. ಜೊತೆಗೆ 76 ವರ್ಷ ಕಾಲಿರುವ ಧರ್ಮ ಪೂಜ್ಯರಿಗೆ ಒಂದು ಸವಿನಂದಿಸಲಾಗಿ ಸಾಣೆಹಳ್ಳಿಯಲ್ಲಿ
ಒಂದು ಗುರುಭವನವನ್ನು ಸುಮಾರು 3.5 ಕೋಟಿ ಹೆಚ್ಚು ಒಂದು ಕಟ್ಟಡಕ್ಕೆ ಬೇಕಾಗುತ್ತದೆ. ನಾವು ಯಾರು ಇವತ್ತು 50,000 ಮೇಲ್ಕೊಟ್ಟಿರ್ತಕ್ಕಂಥ ಅಲ್ಲಿ ಒಂದು ಹೆಸರನ್ನು ಹಾಕ್ತಾರೆ. ಜೊತೆಗೆ ತಮ್ಮ ತನುವನ್ನು ಎಷ್ಟೇ ಆದರೂ ಕೊಟ್ಟು ತಾವು ರಸೀದಿ ಪಡೆದು ಆ ಒಂದು 76ನೇ ವರ್ಷಕ್ಕೆ ಕಾಲಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರಿಗೆ ನಾವೆಲ್ಲರೂ ಕೈ ಜೋಡಿಸಿ ಆ ಗುರುಭವನಕ್ಕೆ ತಾವೆಲ್ಲ ಸಹಕಾರ ಭಕ್ತಿಪೂರ್ವಕ ತನುಮನ ಧನವನ್ನು ಕೊಡಬೇಕಾಗಿ ಈ ಮೂಲಕ ಗ್ರಾಮಸ್ಥರಲ್ಲಿ ಮತ್ತು ಶರಣಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಬಸವ. ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕನ್ನಡ ಸಾಹಿತ್ಯಕ್ಕೆ ಈಗಾಗಲೇ ಹಲವಾರು ಕೃತಿಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅವೆಲ್ಲ ಕೃತಿಗಳು ಕೂಡ ಸಹೃದಯರ ಮನವನ್ನು ಗೆದ್ದಿದ್ದಾವೆ. ಅವರೆಲ್ಲರಲ್ಲೂ ಕೂಡ ವೈಚಾರಿಕ ಪ್ರಜ್ಞೆಯನ್ನು ಬಿತ್ತಿದ್ದಾವೆ. ಆ ನಿಟ್ಟಿನಲ್ಲಿ ಮತ್ತೊಂದು ಕೃತಿ ವನ್ನ ಕಲಶ ಅಂತೇಳಿ. ಈ ವನ್ನ ಕಲಶ ಅಂತಕ್ಕಂಥ ಕೃತಿ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಬರವಣಿಗೆನ ಹೊಂದಿರತಕ್ಕಂಥ ಕೃತಿ. ಇದರ ಮುಖಬೆಲೆ 100 ರೂಪಾಯಿಗಳು. ಆದರೆ ಇಲ್ಲಿ ಕೊಳ್ಳುವವರಿಗೆ ರಿಯಾಯಿತಿ ದರ ಇದೆ. 50 ರೂಪಾಯಿಗಳಿಗೆ ಈ ವನ್ನ ಕಲಶ ಅಂತಕ್ಕಂತಹ ಕೃತಿ ಪುಸ್ತಕ ಲಭ್ಯ ಆಗ್ತಾ ಇದೆ. ವೇದಿಕೆಯಲ್ಲಿದೆ, ಅಲ್ಲಿ ನಿಮ್ಮ ಬಳಿ ಕಾರ್ಯಕರ್ತರು ಬರ್ತಾರೆ. ಆಸಕ್ತಿ ಇದ್ದಂತಹ ಸಹೃದಯರು ಪುಸ್ತಕವನ್ನು ಕೊಂಡು ಓದಬೇಕಾಗಿ ವಿನಂತಿ. ಪ್ರಸ್ತುತ ಈ ಒಂದು ಬಸವೇಶ್ವರ ಪುತ್ಥಳಿಯ ಶಿಲ್ಪಿಯಾಗಿರ್ತಕ್ಕಂತಹ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಊರುಗೊಳ ಗ್ರಾಮದ ನಂದಕುಮಾರ್ ಅವರು, ಶರಣ ನಂದಕುಮಾರ್ ಅವರು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಬಸವಲಿಂಗಾಯ ನಮಃ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವಂಥ ಬಸವಣ್ಣನವರ ನಾಣ್ಣುಡಿಯನ್ನು ಪ್ರಸ್ತುತಪಡಿಸ್ತಾ ಈ ಒಂದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ನೆರವೇರ್ತಾ ಇರುವಂಥ ಇದೀಗ ಪರಮಪೂಜ್ಯರ ಅಮೃತ ಹಸ್ತದಿಂದ ಅನಾವರಣಗೊಂಡಿರುವಂಥ ಜಗಜ್ಯೋತಿ 12ನೇ ಶತಮಾನದಲ್ಲಿಯೇ ಸಮಾಜದಲ್ಲಿನ ಮೇಲು ಕೀಳು ಅಸ್ಪೃಶ್ಯತೆ ಇವೆಲ್ಲವುದರ ವಿರುದ್ಧ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಅವಳೆಲ್ಲರ ನಿರ್ಮೂಲನೆಗಾಗಿ ತಮ್ಮ ಜೀವನವನ್ನೇ ತೆಗೆದಂಥ ಕರ್ನಾಟಕದ ಹೆಮ್ಮೆ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಮೂರ್ತಿ ಅನಾವರಣ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ಪರಮಪೂಜ್ಯ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ತರುವೆಬಾಳು ಶಾಖಾಮಠ ಸಾನಿಹಳ್ಳಿ ಪರಮಪೂಜ್ಯರ ಚರಣಕಮಲಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಹಾಗೆ ಸಮಯದ ಭಾವ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಗಣ್ಯಮಾನ್ಯರಿಗೂ ಹಾಗೂ ನೆರೆದಿರುವಂಥ ಎಲ್ಲ ಸದ್ಭಕ್ತ ಬಳಗದವರಿಗೆ ಎಲ್ಲ ಬಂಧುಗಳಿಗೂ ಕೂಡ ಈ ಪುಟ್ಟ ಕಲಾವಿದ ನಂದಕುಮಾರನ ಭಕ್ತಿಯ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ, ಅದೇನೋ ಅಂತಾರಲ್ಲ, ಮಣಿಗೆ ಹಿರಿ ಮಗ ಆಗಬಾರ್ದಂತ ಇಂಥ ವೇದಿಕೆಯೊಳಗೆ ಕೊನೆ ಭಾಷಣಕಾರ ಆಗಬಾರ್ದು ಅಂತ. ಯಾಕಂತಂದ್ರೆ ಹಿರಿ ಮಗ ಆದ್ರೆ ಸಣ್ಣವರೆಲ್ಲ ಬಿಟ್ಟಿದ್ದನ್ನು ಹುಡುಕಿ ಆರಿಸ್ಕೊಳ್ಳೋಂಥದ್ದು ಮಾಡಬೇಕು. ಇನ್ನು ಹಿಂಗಿದ್ದಂಥ ಭವ್ಯ ವೇದಿಕೆಯೊಳಗೆ ಅತ್ಯಂತ ಸೂರ್ಯನ ರೀತಿ ಪ್ರಕಾಶಮಾನವಾಗಿ ಹೊಳೆಯುವಂಥ ಎಲ್ಲ ಪರಮಪೂಜ್ಯರು ಮತ್ತು ಗಣ್ಯಮಾನ್ಯರ ಎದುರಿಗೆ ಒಂದು ಸಣ್ಣ ದೀಪದಂಥ ನನ್ನ ಮಾತುಗಳನ್ನು ಕೊನೆಗೆ ಸಿಕ್ಕಾವ. ಹೀಗೆ ನಾನು ಕೊನೆಗೆ ಏನು ವಿಷಯ ಹುಡುಕಬೇಕು ಅನ್ನೋದಷ್ಟೊಳಗೆ ಏನೂ ಉಳಿದಿಲ್ಲ. ಬಸವಣ್ಣವ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಉಪನ್ಯಾಸ ಇರ್ಬೋದು, ಹಾಗೆಯೇ ಗಣ್ಯಮಾನ್ಯರಿರ್ಬೋದು ಭಾಳಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಇನ್ನು ಬಸವಣ್ಣನವರ ಬಗ್ಗೆ ಹೇಳ್ತಾ ಕೂತ್ರೆ ಅದು ಇಡೀ ಜೀವಮಾನ ಹೇಳಿದ್ರು ಕೂಡ ಮುಗಿಲಾರದು. ನಮ್ಮ ಭಾಗದೊಳಗೆ ಉಪ್ಪಿನ ಬೆಟಗೇರಿಯ ಪರಮಪೂಜ್ಯರು ವಿರೂಪಾಕ್ಷೇಶ್ವರ ಮಹಾಸ್ವಾಮಿಗಳು ಬಸವ ಪುರಾಣ ಹೇಳ್ತಾರೆ. ಅವ್ರು ಹೇಳುವಾಗಲೇ ಹೇಳ್ತಾರೆ, 1 ತಿಂಗಳು ಸಮಯ ಕೊಡ್ತೀನಿ ಅಂದರೆ ಮಾತ್ರ ನಾನು ಬಸವ ಪುರಾಣ ಒಪ್ಕೊತೀನಿ ಅಂತ ಮಾತು ಹೇಳ್ತಾರೆ. ಯಾಕಂತಂದ್ರೆ ಬಸವಣ್ಣನವರ ಬಗ್ಗೆ ಹೇಳೋದು ಅಂತಂದರೆ ಎಲ್ಲೋ 1 ತಾಸಿನೊಳಗೆ 2 ತಾಸಿನೊಳಗೆ ಹೇಳಿ ಮುಗಿಸುವಂಥದ್ದಲ್ಲ. ಇಂಥ ಮಹಾಪುರುಷರ ಈ ಒಂದು ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇಷ್ಟೆಲ್ಲ ಮೂರ್ತಿ ಬಗ್ಗೆ ಹೊಗಳ್ತಾ ಇದ್ದೀರಿ, ಬಸವಣ್ಣವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಿ. ಇಲ್ಲಿ ಈಗೆಲ್ಲ ಒಂದು ಸಂಭ್ರಮದ ಜೊತೆಗೆ ನಮ್ಮನ್ನು ಅದರೊಳಗೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಕುಂದೂರಿನ ಈ ಬಸವೇಶ್ವರ ಮೂರ್ತಿ ಸಮಿತಿಯ ಸಮಸ್ತ ಬಳಗ. ಇಲ್ಲಿಂದ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಉಗರಗೋಳದಲ್ಲಿರುವಂಥ ನಮ್ಮ ವರ್ಕ್ಶಾಪ್ಗೆ ಆಗಮಿಸಿ ಬಸವೇಶ್ವರರ ಮೂರ್ತಿಯನ್ನು ನೀವು ಮಾಡಿಕೊಡ್ಬೇಕೆನ್ನುವಂಥ ಅವಕಾಶವನ್ನು ನಾವು ಕೊಟ್ಟು ಆಶೀರ್ವಾದ ಮಾಡಿ ಇಲ್ಲಿವರೆಗೂ ತಂದು ನಮ್ಮನ್ನು ಮುಗಿಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ಜೀವನ ಪರ್ಯಂತರವಾಗಿ ಯಾವಾಗಲೂ ಕೂಡ ಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ
ಇವ ನಮ್ಮ ಮನೆ ಮಗನ ಎಂದು ಎನಿಸಯ್ಯ ಎನ್ನುವಂಥ ಬಸವಣ್ಣನವರ ನಾನುಡಿಯಂತೆ ಎಲ್ಲರೂ ಕೂಡ ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ಯಾವುದೇ ಜಾತಿ ಭೇದ ಇಲ್ಲ, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದನ್ನು ಕಂಡು ಬಹಳ ಖುಷಿ ಆಗ್ತಾ ನನಗೆ. ಆಗಲೇ ನಂದು ಹೆಸರು ಹೇಳಿದ್ರು ಅವರು, ಮೂರ್ತಿ ಮಾಡಿದವ ಕುರುಬ ಸಮಾಜದವ, ತಳಗಿನ ಮೂರ್ತಿ ಮಾಡಿದವರು ಪಂಚಾಡ್ರು. ಅಂದ್ರೆ ಬಸವಣ್ಣವ್ರು ಏನು ಕನಸು ಕಂಡಿದ್ರಲ್ಲ, ಅವಾಗಲೇ 12ನೇ ಶತಮಾನದೊಳಗೆ ಬಸವಣ್ಣವ್ರು ಹಿಂಗೆ ಮಾಡಿದ್ರು. ಯಾರು ದಲಿತರು, ಯಾರು ಕೆಳಗು, ಯಾರ ಮೇಲೆ ಅನ್ನೋದು ಬೇಡ, ಎಲ್ಲರೂ ಕೂಡ ಅನುಭವ ಮಂಟಪದೊಳಗಿರಲಿ, ಎಲ್ಲರೂ ಕೂಡ ಸಮಾನರು, ನನ್ನಂತೆ ಅವರು ಇರಲಿ ಅಂತೇಳಿ ಏನು ಕನಸು ಕಂಡಿದ್ರಲ್ಲ, ಹಂಗೆ ನೀವು ಕೂಡ ಅದೇ ಭಾವನೆಯಿಂದ ಎಲ್ಲರನ್ನೂ ಕರ್ಕೊಂಡು ಇಲ್ಲೇನು ಕಾರ್ಯಕ್ರಮ ಮಾಡಕತ್ತಿರಲಿಲ್ಲ. ಇದು ಬಹಳ ಖುಷಿ ಆಯ್ತು ನನಗೆ. ಆ ವಿಷಯ ಕೂಡ ನಿಮ್ಮ ಮತ್ತೊಂದು ಮುಖದೊಮ್ಮೆ ತುಂಬುವುದರಿಂದ ಧನ್ಯವಾದಗಳು ತಿಳಿಸ್ತಾ, ಇನ್ನು ಈಗಾಗಲೇ ಎಲ್ಲ ಪರಮ ಪೂಜ್ಯರು ದೊಡ್ಡವರು ಕೂಡ ಮಾತಾಡಿದ್ದಾರೆ. ನಂದು ಇನ್ನೊಂದು ಅನಿಸಿಕೆ ಏನು ಅಂತಂದ್ರೆ, ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವು ಅಂತಂದ್ರೆ ದಯಮಾಡಿ ಬರೀ ಶರಣ ತಂದೆ ತಾಯಿರಷ್ಟೇ ಕೂಡುವುದಾಗೋಕ್ಕಿಂತ ಒಂದಿಷ್ಟು ಯುವ ಪೀಳಿಗೆ ಅಥವಾ ಮಕ್ಕಳು ಯುವಕರು ಬರೋದು ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಯಾಕಂತಂದ್ರೆ ನೀವು ಆಲ್ರೆಡಿ ಈಗ ಜೀವನ ಕಳೆದಿರಿ, ಒಂದಿಷ್ಟು ಜೀವನ ಕಳೆದು ನಮಗೆಲ್ಲ ದಾರಿ ತೋರಿಸೋರಾಗಿರಿ. ಇಂಥ ಕಾರ್ಯಕ್ರಮಗಳು ನಮ್ಮಂಥವ್ರು ಭಾಗಿಯಾದೀವಂದ್ರೆ ನಾವು ಹೆಂಗೆ ಜೀವನ ಕಟ್ಕೋಬೇಕು, ನಿತ್ಯ ಜೀವನದೊಳಗೆ ನಾವು ಬಸವಣ್ಣವ್ರನ್ನ ಹೆಂಗೆ ಅಳವಡಿಸ್ಕೊಳ್ಬೇಕು, ಬಸವಣ್ಣ ಅಂದ್ರೆ ಏನ, ಬಸವಣ್ಣನ ಯಾಕೆ ಆರಾಧನೆ ಮಾಡಬೇಕು, ಬಸವಣ್ಣ ಯಾರಿಗೆಲ್ಲ ಸೀಮಿತ ಅದಾರ, ಬಸವಣ್ಣನ ಆಚಾರ ವಿಚಾರಗಳೇನದಾವ, ಬರೀ ಇವು ಪುಸ್ತಕದ ಮೂಲಕ ಅಷ್ಟೊಂದು ತಲೆಗೆ ಹೋಗ್ಲಿಕ್ಕಿಲ್ಲ. ಈಗಾಗಲೇ ಪಠ್ಯ ಪುಸ್ತಕದೊಳಗೆ ಅದಾವ, ಆ ಮಾತು ಬೇರೆ. ಇಂಥ ಸಾರ್ವಜನಿಕ ಕಾರ್ಯಕ್ರಮದೊಳಗೆ ಯುವಕರು, ಚಿಕ್ಕ ಮಕ್ಕಳು ಈಗ ತಾನೇ ಜೀವನವನ್ನು ರೂಪಿಸಿಕೊಳ್ಳುವಂಥ ನಮ್ಮವ್ರು ಭಾಗಿಯಾದ್ರೆ ಬಹಳ ಸಾರ್ಥಕತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ದಯಮಾಡಿ ಈ ಮಾತಿನಿಂದ ಮತ್ತಿನ ತಪ್ಪಿದ್ರೆ ಕ್ಷಮೆ ಇರಲಿ. ನಮ್ಮ ಶಾಸಕರು ಸಣ್ಣವರು ಅನ್ನೋರು ಕೂಡ ಈಗ ಭಾಗವಹಿಸಿ ಅವರು ಕೂಡ ಈಗ ತಮ್ಮ ರಾಜಕೀಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರೆಲ್ಲರಿಗೂ ಪರಮ ಪೂಜ್ಯರ ಹಿರಿಯ ರಾಜಕಾರಣಿಗಳ ಎಲ್ಲರ ಆಶೀರ್ವಾದ ಇರಲಿ. ಹಾಗೆ ನಾನು ಕೂಡ ಒಬ್ಬ ಚಿಕ್ಕ ಯುವಕ, ಇಂಥ ಕಾರ್ಯಕ್ಕೆ ನನ್ನ ಹುರಿದುಂಬಿಸಿ ಇಲ್ಲಿ ಆಶೀರ್ವದಿಸಿ ಇಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ಕರೆಸಿ ನನಗೆ ಈ ಗೌರವವನ್ನು ಕೊಟ್ಟಿದ್ದೀರಿ. ಇದನ್ನು ಎಂದೂ ಕೂಡ ನಾನು ಮರೆಯುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ, ನನಗೂ ಕೂಡ ತಮ್ಮೆಲ್ಲರ ಆಶೀರ್ವಾದ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ, ಇನ್ನು ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪು ತಡೆಗಳಿದ್ರೆ ದಯಮಾಡಿ ಕ್ಷಮಿಸ್ರಿ ಎನ್ನುವಂಥ ಮಾತನ್ನು ಕೂಡ ಕೇಳ್ತಾ ನನ್ನ ಮಾತುಗಳನ್ನು ಪರಮ ಪೂಜ್ಯರ ಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಜೈ ಗುರು ಬಸವ. ಶಾಸಕರು ಹೊನ್ನಾಳಿ ನಾಮತಿ ವಿಧಾನಸಭಾ ಕ್ಷೇತ್ರ ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿ ಮಾಡ್ತಾರೆ.